ಯಾಕ್ರಿ ಅಕ್ಕಾರ ಅಣ್ಣಾರ ಮನ್ಯಾಗ ಅದಾರನ್ರಿ? ಎಷ್ಟು ದಿನ ಆತು ನೋಡ್ರಿ ಸಡ್ಡಿನ ಕೆಲಸ ಮಾಡಿ ನಾವು ಇನ್ನೊಂದಿಷ್ಟು ಪೇಮೆಂಟ್ ಕೊಡೋದೈತ್ರಿ. ಪೇಮೆಂಟ ಮಾಡವಲ್ರಿ ನಮ್ಗೆ ಅವ್ರು. ಅಯ್ಯ ನಾರ ತಡ್ಕೋರಿಪ್ಪ, ರೈತೈಕಿ ಬಾಳೆವು ಮತ್ತು ಮಾಲ್ ಬಂದಾಗ ರೈತರ ಕೈಯಾಗ ಬಾಳೆವ್ರಿ. ಮಾಲ್ ಬರಲಿ ಮಟ ಹಿಂಗೆ ರೀ ನಮ್ದು ಬಾಳೆವು. ಎಷ್ಟು ದಿನ ತಡ್ಕೋಬೇಕ್ರಿ ಅಕ್ಕಾರ? ಹತ್ತಿ ಮಾರಿಲ್ಲ ರೀ ಈಗ. ವ್ಯವಹಾರ ಭಾಳ ಇದ್ದವು ರೀ ಅನ್ನಾರ. ಹತ್ತಿ ಬಿಡಿಸೇವ್ರಿ, ಒಂದು 2 ಬೀಡ್ ಹತ್ತಿ ಬಿಡಿಸಿ ಹತ್ತಿ ಮಾರೇವಿ. ವ್ಯವಹಾರ ಭಾಳ ಇದ್ದವು, ಕೊಡ್ತಾರ ತಡ್ಕೋರಿ ಒಂದು ಸ್ವಲ್ಪ. ಅಲ್ರಿ ಅಕ್ಕಾರ, ಈಗ ಮತ್ತೆ ಗೊಂಜಾಳ ಕೊಟ್ಟಿರ್ಬೇಕಲ್ರಿ ನೀವು ಈಗ? ಗೊಂಜಾಳ ಕೊಟ್ಟೇವ್ರಿ, ಗೊಂಜಾಳದಾರ ಅವರು ನಾವು ರೋಕ್ರಿ ಕೊಟ್ಟೇವ್ರಿ. ಹಿಂಗೆ ನಮ್ಮ ಕೊಡ್ತಗಳು ವ್ಯವಹಾರ ಅದಾವು. ಕೈ ಮೇಲೆ ಆದ್ರೆ ಕೊಟ್ರೆ ಎಲ್ಲ ವ್ಯವಹಾರ ಕ್ಲಿಯರ್ ಅಕ್ಕಾವ, ಕೊಡಕ್ಕೆ ಬರ್ತೈತೆ ಅಂತಂದು ಇವ್ರು ನಮ್ಮ ಮನೆಯಾರ ಕೈಗಾಡಕ್ಕೆ ಅವಂಗ ಕೈ ಮೇಲೆ ರೊಕ್ಕ ಮಾತಾಡ್ಯಾರ. ಆದರೂ ಅವ ಆಯತ್ತೆ ಅವ ತೊಗೊಂಡಾನ್ರಿ. ಈಗ ತುಂಬಿಸುವಾರ ಅವ್ರು ಇನ್ನೂ ರೊಕ್ಕ ಕೊಟ್ಟಿಲ್ಲ. ಇನ್ನೊಂದು 20 ದಿನ ಟೈಮ್ ಹೇಳ್ಯಾನ. ತಡ್ಕೋರಿ, ಅವು ಬಂದು ಅಂದ್ರೆ ಕೊಡ್ತಾರ ಅನ್ನಾರ. ಹಂಗೆ ಮಾಡಬೇಡ್ರಿ. ಏನ್ರಿ ಹಿಂಗೆ ಅಂದ್ರೆ ನೋಡ್ರಿಪ್ಪ, ನಾ ಎಷ್ಟು ದಿನ ಆತು? 2 ತಿಂಗಳು ದಿನ ಆತ್ರಿಪ್ಪ. ನೀವು ಮೊನ್ನೆ ಅವಾಗ ಏನಂದ್ರಿ? ಹತ್ತಿ ಒಂದಿನ ಕೊಡ್ತೇವಂದ್ರಿ. ಈಗ ಹತ್ತಿ ಮಾರಿದ್ರಿ, ಗೊಂಜಾಳ ಹೇಳಾಕತ್ತೀರಿ. ಗೊಂಜಾಳ ಕೊಟ್ಟಿರಿ, ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಹಂಗೆ ಮಾಡಬೇಡ್ರಿ. ಎಲ್ಲ ನಾವು ತಂದು ಮಾಡ್ತಿರ್ತೇವ್ರಿ. ನೋಡ್ರಿ, ಇಷ್ಟು ದಿನ ತಡ್ಕೊಂಡಿರಿ ಅನ್ನಾರ, ಇನ್ನೊಂದು ದಿನ ತಡ್ಕೊರಿಪ್ಪ. ಹಾಲಿನ ಯಾರು ಹಾಕಿಲ್ರಿ. ಅವು ಹಾಲಿನ ಯಾರು ಡೈರಿ ಯಾರು ಈಗ ಪಾಸ್ಬುಕ್ಕಿಗೆ ಹಾಕಾಕತ್ತಾರ್ರಿ. 1ನೇ ತಾರೀಕು ಹಂಗೆ 5ನೇ ತಾರೀಕು ಅಂತಾರೆ. ಈಗ 15 ದಿನದ ಹೊತ್ತಾತ್ರಿ, ಅವು ರೊಕ್ಕ ಜಮಾ ಆಗಿಲ್ಲ ಹಾಲಿನೂ. ಅವಾರ ಬಂದ್ರೆ ನಿಮ್ಗೆ 2,000 ರೂಪಾಯಿ ದೊಡ್ಡ ಮಾತಲ್ಲಿ ಬಿಡ್ರಿ, ಕೊಟ್ಬೇಕು ಬಿಡಾಕೆ ಬರ್ತೈತೆ. ಅವು ಬಂದಿಲ್ರಿ. ಹೇಳ್ರಿ ಅನ್ನಾರಿಗೆ ಫೋನ್ ಹಚ್ಚ ಅಂತ ಹೇಳ್ರಿ. ನಾವು ಓಕೆನೆ. ಅವರು ಬಂದ್ರಂದ್ರೆ ಹೇಳ್ತಾನೆ ತಗೋರಿ ಅನ್ನಾರ. ಯಾಕೆ ಗಿರ್ಜಕ್ಕ ಅವ್ರು ಎದಕ್ಕೆ ಬಂದಿದ್ರು? ಅಣ್ಣಾರು ಬಾಯ್ ಮಾಡಾತಂಗೆ ಕಾಣ್ತಿತ್ತಲ್ಲ. ಸುವರ್ಣಿ ಅವರು ನಮ್ದು ಸಡ್ಡಿಂದ ತಗಡು ಪಡೆದಿದ್ರಲ್ಲೇ ಅವ್ರ ಬೆಲೆ ಆದಾರ ಬಡಿಗ್ಯಾರ ಅನ್ನಾರು. ಅವ್ರಿಗೆ ಏನೋ ನಮ್ಮ ಹೀರ ಇನ್ನೊಂದು 2,000 ರೂಪಾಯಿ ಕೊಡ್ದೈತಂತ. ಗುತ್ತಿಗೆ ಹೊಂದಿಸ್ಕೊಟ್ಟಿದ್ದ ಎಲ್ಲ ಕೊಟ್ಟಾನ, ಇನ್ನು 2,000 ರೂಪಾಯಿ ಉಳ್ದೈತಂತ. ಅದನ್ನು ಕೇಳಕ್ಕೆ ಬಂದಿದ್ರು. ಗೊಂಜಾಳ ಮಾರೇವಿಪ್ಪ, ಇನ್ನೂ ರೊಕ್ಕ ಬಂದಿಲ್ಲ, ಬಂದಿಂದ ಕೊಡ್ತಾರ ಅಂತ ಹೇಳಿ ಕಳ್ಸೀನಿ. ಹೌದನ? ಹೌದಲ್ಲ. ನೀವು ನಿಮ್ಮ ಸಡ್ಡಿನ ಕೆಲಸ ಮಾಡಿದ ಬಡಿಗ್ಯಾರಲ್ಲ ಇವರು. ಯಾಕೆ ಮನ್ಯಾಗದಿಯ ನಿಂದು? ಅದಕ್ಕೂ ಹೋಗಿಲ್ಲ? ಇಲ್ಲಿ ಬಿಡಯ್ಯವ, ನಾನು ಒಬ್ಬೇಕೆ ಆಗೇನಿ. ಆಕಿ ನಮ್ಮ ನೆಗೆನಿ ಊರಿಗೆ ಹೋಗ್ಯಾಳ ಸಂಕ್ರಮಣಕ್ಕೆ. ಅವ್ರ ಮನೆಗೆ ಹೋಗ್ಯಾಳ, ಊರಿಗೆ ಹೋಗ್ಯಾಳ. ಆಕಿ ಬಂದಿಲ್ಲ, ನಾನು ಒಬ್ಬೇಕೆ ಆಗೇನಿ. ಏನಂತ ಮಾಡಲಿ? ಎತ್ತಾಗ ಹೊಲಕ್ಕೆ ಹೋಗ್ಬೇಕು ಬಿಡು. ಹಾರೇ ಐತಿ, ಗೋದ್ಯಾಗ ಕಳೆ ಬೈತಿ, ಹೊಳ್ಳಿ ಇನ್ನೂ ಹತ್ತೈತಿ. ಆಕಿ ಬಂದಿಂದ ಇಬ್ಬರು ಕೂಡಿ ಜೋಡಾಗಿ ಹೋಗಕ್ಕೆ ಬರ್ತೈತಿ. ಏನು ಮಾಡಲಿ ಒಬ್ಬೇಕೆ? ಈ ಹಿಂಡು ದನಗಳೊಂದು ಮುದ್ಕಿ ಒಂದು 2 ತಲೆ ತಿಂತಾವು. ಈ ಹುಡುಗರು ಒಂದು ಮಾತು ಕೇಳಂಗಿಲ್ಲ. ಇವು ನಮ್ಮ ಹಿರಿಯ ಒಬ್ಬವ ಮನ್ಯಾಗಿರಾವಲ್ಲ. ಏನಂತ ಮಾಡಲಿವ ನಾನು? ಅದಕ್ಕೆ ಆಕೆ ಬಂದಿಂದ ಹೋದ್ರಾತು ಇಬ್ಬರು ಕೂಡಿ ಅಂತ ಈಗ ಮನೆಯನ್ನು ಉದ್ಯೋಗ ಮಾಡಾಕತ್ತೆ ನೋಡು. ಈಗ ಮೊನ್ನೆ ಹತ್ತಿ ಬಿಡಿಸಿದ್ವಿ ಎಲ್ಲ. ಹತ್ತಿ ಬಿಡಿಸಿಂದ ಸಂಕ್ರಮಣ ಬಂತು. ಆಕೆ ಊರಿಗೆ ಹೋದ್ಲು. ಈಗ ನೋಡಿ ನಾ ಹಿಟ್ಟು ನುಚ್ಚು ಮಾಡ್ಕೋಬೇಕದ. 3 ಚಿಟ್ಟಿ ಗೋಧಿ ಹಸಿ ಮಾಡಿಟ್ಟೇನಿ. ಅವನ್ನ ನುಚ್ಚಿಗೆ ಹಾಕಿಸ್ಬೇಕು. ಇನ್ನು ಹಿಟ್ಟಿಗೆ ಹಸಿ ಮಾಡ್ಕೋಬೇಕು. ಹೊಳ್ಳಿ ತೊಗರಿನ ಮೊನ್ನೆ ಹಳೆ ತೊಗರಿದು ಅವನ್ನ ನೀರಾಗ ಹಾಕೇನಿ. ಅವು ಒಣಗಿಸಿ ಇಟ್ಟೇನಿ. ಇನ್ನು ಅವ್ನ ಹಸಿ ಮಾಡಿ ಪಲ್ಯಕ್ಕೆ ಬ್ಯಾಳಿ ಗಿರ್ನ್ಯಾಗ ಓಡಿಸ್ಕೊಂಬರಾಕಿಟ್ಟು ಬರ್ತೇನೆ. ಅವನ್ನೆಲ್ಲಿ ಮನ್ಯಾಗ ಬಿಸ್ಕೊಂತ ಕುಂದರ್ಲಿವ. ಅವು ಬೇಕಾಗೇನಿ. ಈಗ ಹಾರೆ ಆಗೋದಿಲ್ಲ, ಪುರ್ಸತ್ ಸಿಗೋದಿಲ್ಲ. ಅದಕ್ಕೆ ಹಸಿ ಮಾಡಿ ಅವನೊಂದು 3 ಚಿಟ್ಟಿ ಗಿರ್ನ್ಯಾಗ ಇಟ್ಟು ಬಂದು ಅಂದ್ರೆ ಅವ ಸಾಕವು. ಮತ್ತು ಇನ್ನೊಂದು 15 ದಿನದಾಗ ಕಡ್ಲಿ ಸುಗ್ ಚಲೋ ಆಕತಿ. ಎಲ್ಲ ನಾವು ಪಲ್ಯ ಕಾಳು ಮಾಡಿ ಇಟ್ಕೋಬೇಕು, ಹೆಸರು ಹಸಿ ಮಾಡಿ ಇಟ್ಕೋಬೇಕು. ತೊಗರಿ ಗಿರ್ನಿಗೆ ಹಾಕಿಸಿ ಅವನ್ನ ಹಸಿ ಮಾಡಿ ಇಟ್ಕೋಬೇಕು. ಹಿಟ್ಟು ನುಚ್ಚ 1 2 ಮತ್ತು ಇನ್ನೊಂದು 15 ದಿನದ ಬಾರಾತು ನೀವು ಬಂತು. ಮನ್ಮಾರು ಸಾರಿಸ್ಬೋದು. ಅರೇವು ಹೌದಲೇಪ್ಪ, ಬಾರಾತು ನೀವು ಬಂತವಾ. ಹುಲಿಗೆ ಅಮ್ಮಗ ಹಲ್ಲಿಗೆ ತುಂಬಿಸೋದು. ನಾನು ಕಡ್ಲಿ ಬ್ಯಾಳೆ ಆಗ್ಯಾವ, ನಾನು ಕಡ್ಲಿ ಹಸಿ ಮಾಡಬೇಕು. ಕಡ್ಲಿ ಹಸಿ ಮಾಡಿ ಒಂದು ಈಸು ಕೈ ನೀರು ಹಚ್ಚಿ ಬಿಸಿಲಿಗೆ ಇಡ್ತೇನೆ. ಬಿಸಿಲಿಗೆ ಇಟ್ಟು ನಾನು ಗಿರ್ನ್ಯಾಗ ಇಟ್ಟು ಬರ್ತೇನೋ. ನಂದು ಮನ್ಯಾಗ ಬ್ಯಾಳೆ ಹೊಡ್ಕೊಂತ ಕುಂದ್ರಾಕ ನನಗೆ ಪುರ್ಸತ್ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.